ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೈಟಾಗಿ ಲೋಡ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಡಿಸೈನ್ ಇದು. ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಇದಕ್ಕೊಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು. ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಳ್ಳೋಣ. ಇಲ್ಲಿ ಈ ಕಡೆ ಸೈಡು ಕೂಡ ಒಂದು ಗೆರೆಯನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಒಂದು ಸಮವಾಗಿ ಗೆರೆಯನ್ನು ಹಾಕ್ಕೋಬೇಕು. ಸ್ಟ್ರೈಟಾಗಿ ಲೋಡ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಫ್ಲಾಟಾಗಿ ಅಂತೇಳಿ ನಾಳಿನ ವಿಡಿಯೋದಲ್ಲಿ ನಾನು ಸ್ಲ್ಯಾಂಟಾಗಿ ಹಾಕುವಂತಹ ಸ್ಟಿಚ್ಚನ್ನು, ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ತೋರಿಸ್ಕೊಡ್ತೀನಿ. ಮತ್ತು ಜಿಗ್ಜಾಗ್ ಇದರಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದು, ಟ್ರಯಾಂಗಲ್ ರೀತಿಯಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ಮುಂದಿನ ವೀಡಿಯೋಸಲ್ಲಿರುತ್ತೆ. ಆ್ಯಸ್ ಇಟ್ ಈಸ್ ಎರಡೆಳೆ ದಾರನ ತಗೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಂತಂದರೆ, ನೋಡಿ ಕಾಣಿಸ್ತಿದೆಯಾ? ಈಗ ನಾವು ಫಸ್ಟು ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡೋಣ. ಫಸ್ಟು ಲಾಕನ್ನು ಹಾಕ್ಕೊಳ್ಳಿ. ಲಾಕನ್ನು ಹಾಕ್ಕೊಂಡು ಇಲ್ಲಿ ಚೈನನ್ನು ಹಾಕೋತಾ ಬರಬೇಕಾಗತ್ತೆ. ಚೈನನ್ನು ಏನಕ್ಕೆ ಹಾಕೋಬೇಕು ಅಂದಾಗ, ನಾವು ಇದನ್ನು ಹಾಕ್ತೀವಲ್ಲ ನಾಟು, ಆ ಚೈನ್ ಮೇಲೆ ಬರಬೇಕಾಗತ್ತೆ. ಹಾಗಾಗಿ ಇದನ್ನು ಚೈನ್ ಸ್ಟಿಚ್ಚನ್ನು ಎರಡೂ ಕಡೆಯೂ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಯಾವ ರೀತಿ ಸ್ಟ್ರೈಟಾಗಿ ಹಾಕುವಂತಹ ಫ್ಲಾಟ್ ಲೋಡ್ ಸ್ಟಿಚ್ ಅಂತ ಕರಿತೀನಿ. ಈ ಕಡೆನೂ ಹಾಕ್ಬಿಟ್ಟು ನಾನು ಸಿಗ್ತೀನಿ ನಿಮಗೆ. ಈಗ ನೋಡ್ಬೋದು, ಎರಡು ಲೈನ್ಸಲ್ಲಿ ನಾವು ಏನು ಲೈನ್ಸ್ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಗಿದೆ. ಇಲ್ಲಿ ನೋಡಿ, ಈ ಲೈನ್ಸ್ ಪಕ್ಕದಲ್ಲಿ ಚೈನನ್ನು ಹಾಕಿ ಒಂದು ಲಾಕನ್ನು ಮಾಡ್ಕೋಬೇಕು. ನೋಡಿ, ಲಾಕು ಕಂಪಲ್ಸರಿ, ಪ್ರತಿ ಹೊಲಿಗೆಗೂ ಲಾಕ್ ಇರುತ್ತೆ. ನೋಡಿ, ಇಲ್ಲಿ ಚೈನ್ ಪಕ್ಕದಲ್ಲಿ ಒಂದು ಸ್ಟ್ರೈಟಾಗಿ ಚೈನನ್ನು ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಚೈನನ್ನು, ಪುಟಾಣಿ ಚೈನನ್ನು ಹಾಕ್ಕೋಬೇಕು. ಪುನಃ ಇಲ್ಲಿಗೆ ಬರಬೇಕು. ನೋಡಿ, ಈ ರೀತಿ ಇದನ್ನು ನಾವು ಏನಂತ ಕರಿತೀವಿ, ಸ್ಟ್ರೈಟಾಗಿ ಹಾಕುವಂತಹ, ಫ್ಲಾಟಾಗಿ ಬರುವಂತಹ ಲೋಡ್ ಸ್ಟಿಚ್ ಅಂತ ಕರಿತೀವಿ. ನೋಡಿ, ಈ ರೀತಿ ಸ್ವಲ್ಪನೂ ಕೂಡ ಜಾಗನ ಬಿಡಬಾರ್ದು, ಗ್ಯಾಪ್ ಇರಬಾರ್ದು. ಒಂದ್ರ ಪಕ್ಕ ಒಂದು ಬರಬೇಕಾಗತ್ತೆ. ಅದಕ್ಕೋಸ್ಕರನೇ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿರುವಂಥದ್ದು. ನೋಡಿ, ಈ ರೀತಿ ಬರುತ್ತೆ. ಇದನ್ನು ಎಳ್ಕೋಬೇಕು. ಇದನ್ನು ಫ್ಲಾಟ್ ಲೋಡ್ ಸ್ಟಿಚ್ ಅಂತ ಕರಿತೀವಿ. ಇದು ಎಲ್ಲೆಲ್ಲ ಉಪಯೋಗ ಆಗುತ್ತೆ ಅಂದರೆ, ನಾವು ಒಂದು ಫ್ಲವರ್ ಡಿಸೈನ್ ಮಾಡಬಹುದು, ಒಂದು ಮ್ಯಾಂಗೋ ಡಿಸೈನ್ ಮಾಡಬಹುದು. ಯಾವುದೇ ಡಿಸೈನ್ಗೆ ನಾವು ಲೋಡ್ ಸ್ಟಿಚ್ಚನ್ನು ಮಾಡುವಾಗ ಎಂಬೋಸ್ಡ್ ಇಲ್ಲ, ಅಲ್ಲಿ ಫ್ಲಾಟ್ ಇದೆ ಅನ್ನೋದಕ್ಕೆಲ್ಲ ನಾವು ಇದನ್ನು ಉಪಯೋಗಿಸ್ಕೋತೀವಿ. ನೋಡಿ, ಎರಡನ್ನು ಎಳ್ಕೊಳ್ಳಿ. ಎರಡೂ ಬರಬೇಕು. ಎರಡೂ ಬಂದು ಇಲ್ಲಿ ಚೈನನ್ನು ಹಾಕಿ ಪಕ್ಕದಲ್ಲಿ ಬಂದು ಒಂದು ಪುಟಾಣಿ ಚೈನು ಕಂಪಲ್ಸರಿ, ಪ್ರತಿಯೊಂದಕ್ಕೂ ಕಂಪಲ್ಸರಿಯಾಗಿ ಬರಬೇಕಾಗತ್ತೆ. ನೋಡಿ, ಇಲ್ಲಿ ಈ ರೀತಿ ಪುನಃ ಈ ಕಡೆಗೆ ಬರಬೇಕು. ಪುನಃ ಚೈನನ್ನು ತಂದು ಪುಟಾಣಿ ಲಾಕ್ ಇಲ್ಲಿಂದ ವಾಪಸ್ ಬರಬೇಕು. ಇದನ್ನು ನೋಡಿ ಈಸಿ ಅಂತೇಳಿ ಸುಮ್ಮನೆ ಆಗ್ಬಿಡಬೇಡಿ. ಯಾಕೆ ಅಂದರೆ ಪದೇ ಪದೇ ಒತ್ತಿ ಹೇಳ್ತಿದ್ದೀನಿ, ನೀವು ಪ್ರತಿಯೊಂದು ಡಿಸೈನನ್ನು ಕಲಿಬೇಕಾದ್ರೂ ನಿಮಗೆ ಅದಕ್ಕೆ ಆದಂಥ ಟೈಮನ್ನು ಕೊಡಬೇಕು. ಜೊತೆಗೆ ಅದಕ್ಕೆ ಆದಂತಹ ಪ್ರಾಕ್ಟೀಸನ್ನು ಕೂಡ ನೀವು ಮಾಡಬೇಕು. ನೀವು ಅದಕ್ಕೆ ಎಷ್ಟು ಇಂಟ್ರೆಸ್ಟನ್ನು ತೋರಿಸ್ತೀರಾ ಅಷ್ಟು ಇಂಟ್ರೆಸ್ಟ್ ನಿಮಗೆ ಕಲಿಯೋದರಲ್ಲೂ ಅದು ನಿಮಗೆ ಬರುತ್ತೆ. ನೀವು ಎಷ್ಟು ಇಂಟ್ರೆಸ್ಟನ್ನು ತೋರಿಸಿ ಅದಕ್ಕೆ ಇದು ಮಾಡ್ತೀರಾ, ನೋಡಿ ಬರುತ್ತೆ. ಅದು ಅದೇ ರೀತಿ ನಿಮಗೆ ಬರುತ್ತೆ. ಎರಡೂ ಎಳೆಯನ್ನು ಎಳ್ಕೊಂಡು ಲಾಕನ್ನು ಮಾಡ್ಕೋಬೇಕು. ನೋಡಿ, ಮಾಡಿಕೊಂಡು ಪುನಃ ಎಳ್ಕೋಬೇಕು. ಎಳ್ಕೊಂಡು ಕಾಣಿಸ್ತಿದೆಯಾ? ನೋಡಿ, ಈಗ ಇದೇ ರೀತಿ ಬರಬೇಕು. ಇದಾದ ನಂತರ ಇನ್ನೂ ಸ್ಟಿಚ್ ಇದೆ, ಅದು ಹೇಗೆ ಅಂತ ಕೊನೆವರೆಗೂ ವೀಡಿಯೋನ ನೋಡಿ. ಇದು ಫುಲ್ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ನೀವು ನೋಡೋದಾದರೆ ಕೊನೆವರೆಗೂ ವೀಡಿಯೋನ ನೋಡಬೇಕು. ಮಧ್ಯೆ ನೀವು ಕಟ್ ಮಾಡಿಬಿಟ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ನಾವು ಹೇಳುವಾಗ ನಮಗೆ ಆ ಟೈಮಲ್ಲಿ ಏನು ಬರುತ್ತೋ ಆ ಟಿಪ್ಸನ್ನು ನಾವು ಅಲ್ಲಿ ಹೇಳಿರ್ತೀವಿ. ಆದಷ್ಟು ಇವೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ನೀವು ಡಿಸೈನ್ಸ್ಗಳನ್ನೆಲ್ಲ ಮಾಡುವಾಗ
ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಯಾವುದೇ ವೀಡಿಯೋಸನ್ನು ಇಗ್ನೋರ್ ಮಾಡಬೇಡಿ. ಆದಷ್ಟು ಎಲ್ಲ ವೀಡಿಯೋಸನ್ನು ಆದಷ್ಟು ನಿಮಗೆ ಇಂಟ್ರೆಸ್ಟನ್ನು ಕೊಟ್ಟು ನೋಡಿ, ಜೊತೆಗೆ ಪ್ರಾಕ್ಟೀಸನ್ನು ಕೂಡ ಮಾಡಿ. ನೋಡಿ, ನಾವು ಈ ಎಲ್ಲ ಡಿಸೈನ್ಸ್ ಎಲ್ಲ ಮಾಡುವಾಗ ಎಷ್ಟೆಲ್ಲ ಎಫರ್ಟನ್ನು ಹಾಕಬೇಕಾಗತ್ತೆ. ಜೊತೆಗೆ ನಮ್ಮ ಕೆಲಸವನ್ನು ಬಿಟ್ಟು ನಾವು ಇದನ್ನು ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ನೀವು ರೆಸ್ಪೆಕ್ಟ್ ಮಾಡಿ ಅದನ್ನು ಕಲಿಬೇಕಾಗತ್ತೆ. ನೀವು ಕಲಿತ್ರೆ ನಮಗೆ ಅದು ನಾವು ಮಾಡಿದ್ದಕ್ಕೂ ನಮಗೆ ಖುಷಿಯಾಗತ್ತೆ. ಯಾರೋ ನಮ್ಮ ವೀಡಿಯೋಸನ್ನು ನೋಡಿ ಕಲಿತಿದ್ದಾರೆ ಅಂತ ಆದಾಗ ನಮಗೂ ಖುಷಿಯಾಗತ್ತೆ. ಆದಷ್ಟು ನಾನು ಆಗಲೇ ಫಸ್ಟಿಂದ ಬೇಕಾದರೂ ನಾನು ಮಾಡ್ತೀನಿ ಅಂತ ಹೇಳಿದೆ. ಹೊಸ್ದಾಗಿ ನೋಡೋರಿದ್ದರೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಎಷ್ಟು ಹೆಚ್ಚಾಗಿ ಕಮೆಂಟ್ ಬರುತ್ತೋ ಫಸ್ಟಿಂದ ನಾವು ನೋಡಬೇಕು ಅಂತಂದ್ರೂ ಈಗಾಗಲೇ ಸುಮಾರು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಆದರೆ ಈಗೆಲ್ಲ ಸುಮಾರಾಗಿ ಇವತ್ತೊಂದು ನಾಳೆ ಒಂದು ಅಂತೇಳಿ ಅಷ್ಟು ದಿನಕ್ಕೆ ಮುಗಿಸ್ಬಿಡ್ತಾರೆ. ನಾನು ಅದರಲ್ಲಿ ಡೀಟೇಲಾಗಿ ಪ್ರತಿಯೊಂದು ಡಿಸೈನನ್ನು ನಾನು ಒಂದೊಂದೇ ಡಿಸೈನನ್ನು ತೋರಿಸಿ ಕೊಟ್ಟು ನಿಮಗೆ ವೀಡಿಯೋಸನ್ನು ಮಾಡ್ತಿದ್ದೀನಿ. ಹಾಗಿದ್ದಾಗ ನಿಮಗೆ ಇನ್ನೂ ಪುನಃ ಹೊಸ್ದಾಗಿ ನಾವು ನೋಡಬೇಕು, ಫಸ್ಟಿಂದ ನೋಡಬೇಕು ಮ್ಯಾಮ್ ಅಂದರೆ ಕೂಡ ಖಂಡಿತವಾಗ್ಲೂ ನಾನು ತೋರಿಸ್ಕೊಡ್ತೀನಿ. ಆದಷ್ಟು ವೀಡಿಯೋನ ನೋಡಿ, ಫುಲ್ಲು ವೀಡಿಯೋನ ನೋಡಿ ಕಮೆಂಟಲ್ಲಿ ತಿಳಿಸಿ ನನಗೆ. ನಾವು ನೋಡಬೇಕು. ಮುಂದಿನ ವೀಡಿಯೋಸ್ ಎಲ್ಲ ಸುಮಾರಷ್ಟು ಮಿಸ್ ಆಗಿದೆ ವೀಡಿಯೋಸ್. ನಮಗೆ ಫಸ್ಟಿಂದ ಹೇಳ್ಕೊಡಿ ಮ್ಯಾಮ್ ಅಂದರೂ ಕೂಡ ಅದಕ್ಕೂ ರೆಡಿ. ಇನ್ನೊಂದಷ್ಟು ಡಿಸೈನ್ಸ್ಗಳಿದೆ, ತೋರಿಸಿಬಿಟ್ಟು ಆನಂತರ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನೆಲ್ಲ ನೀವು ಫಾಲೋ ಮಾಡ್ತೀರಿ. ಯಾವುದಕ್ಕೂ ನಿಮಗೆ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ನೋಡಿ ನೀವು ಕಮೆಂಟನ್ನು ಹಾಕಿ. ನೋಡಿ, ಇದೇ ರೀತಿ ಫುಲ್ಲು ಕಮೆಂಟ್ಸನ್ನು ಮಾಡ್ಕೋತಾ ಹೋಗುವಂಥದ್ದು. ನೋಡಿ, ಈ ರೀತಿ ನೋಡಿ, ಇದನ್ನು ಬಂದು ಹಾಕಬೇಕು. ಪುನಃ ಇಲ್ಲಿಂದ ತಂದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಪುನಃ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟಿಂದ ಯಾವ ರೀತಿ ಬಂದು ಅದೇ ರೀತಿ ಮಾಡಬೇಕಾಗತ್ತೆ. ಈ ಕೊನೆಯಲ್ಲಿ ತೋರಿಸ್ತೀನಿ, ಜೊತೆಗೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಎಂಡಿಗೆ ಬಂದಿದೆ. ಈಗ ನಾವು ಇದಕ್ಕೆ ಎಂಡನಾಟನ್ನು ಹಾಕಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನೋಡಿ, ಎಂಡನಾಟನ್ನು ಈ ರೀತಿ ಎಳ್ಕೊಂಡು, ನಾನು ಸುಮಾರು ಸತಿ ಎಂಡನಾಟನ್ನು ತೋರಿಸ್ಕೊಟ್ಟಿದ್ದೀನಿ. ಆದಷ್ಟು ತುಂಬಾ ಇಂಪಾರ್ಟೆಂಟ್ ಈ ಡಿಸೈನಲ್ಲಿ. ಈಗ ಈ ದಾರನ ಕಟ್ ಮಾಡಿ ತೆಗೆದುಬಿಡೋಣ ಕೆಳಗಡೆ. ಇದಾದ ನಂತರ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಇದು ಕಂಪ್ಲೀಟಾಗಿ ಫಿನಿಶಿಂಗ್ ಆಗಬೇಕಾದ್ರೆ ಈಗ ನೋಡ್ಬೋದು. ಈಗ ನಾವು ಇಲ್ಲಿ ಇದಕ್ಕೆ ಔಟ್ಲೈನನ್ನು ಕೊಡಬೇಕಾಗತ್ತೆ. ಔಟ್ಲೈನ್ ಕೊಟ್ಟಾಗ ಏನಕ್ಕೆ ನಾವು ಔಟ್ಲೈನನ್ನು ಕೊಡೋದು ಅಂದರೆ ಡಿಸೈನ್ ಫಿನಿಶಿಂಗ್ ಕಾಣಬೇಕು, ಜೊತೆಗೆ ಅದು ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಔಟ್ಲೈನ್ ಕೊಟ್ಟಿಲ್ಲ ಅಂದರೆ ಡಿಸೈನ್ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ನೋಡಿ, ನಾನು ಇಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕಿ ಗೋಲ್ಡ್ ಝರಿ ಥ್ರೆಡ್ಡಲ್ಲಿ ನಾನು ಔಟ್ಲೈನನ್ನು ಕೊಡ್ತಿದ್ದೀನಿ. ಯಾವುದೇ ಕೆಲಸ ಮಾಡುವಾಗ ಆ ಡಿಸೈನ್ ಕಂಪ್ಲೀಟ್ ಆಗಬೇಕು, ಜೊತೆಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ನಾವು ಮಾಡಿರುವಂಥ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಾಗತ್ತೆ. ಒಂದು ವೃತ್ತಿ ಅಂತ ನಾವು ಮಾಡುವಾಗ ಅದು ಫುಲ್ ಫಿನಿಶಿಂಗನ್ನು ನಾವು ಕೊಡಬೇಕಾಗತ್ತೆ. ಹಾಗಾಗಿ ನೋಡಿ, ಈಗ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಪುನಃ ಅದನ್ನು ಗಂಟು ಹಾಕಿ ನೋಡಿ ಈ ರೀತಿ ಎಳ್ಕೋಬೇಕು. ನೋಡಿ, ಕಳ್ಕೊತದ್ದು ಪುನಃ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಇದರೊಳಗಡೆ ಒಂದು ಲೂಪನ್ನು ತಂದು ಆ ಲೂಪ್ ಒಳಗಿಂದ ಈ ಲೂಪನ್ನು ಎಳ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿಗೆ ಇದು ಲಾಕ್ ಆಯಿತು. ಪುನಃ ಈ ಕಡೆ ಬರಬೇಕಲ್ವ, ಈ ಕಡೆ ಔಟ್ಲೈನನ್ನು ಕೊಡಬೇಕಲ್ವ. ಹಾಗಾಗಿ ಈಗ ಈ ಕಡೆನೂ ಸುಧಾ ನಾನು ಏನು ಮಾಡ್ತಿದ್ದೀನಿ, ಜರಿ ಥ್ರೆಡ್ಡಿಂದ ಔಟ್ಲೈನನ್ನು ಕೊಟ್ಕೋತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡೋದಕ್ಕೆ ನೀವೇ ನೋಡಿ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ, ತುಂಬಾ ಚೆಂದವಾಗಿ ಡಿಸೈನ್ ಕಾಣಿಸುತ್ತೆ. ನಾವು ಈ ಡಿಸೈನನ್ನೆಲ್ಲ ಹೇಗೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡ್ಕೊಂಡ್ರೂ ಡಿಸೈನ್ ಬರುತ್ತೆ. ಅದನ್ನು ಹೇಗೆಲ್ಲ ನೀವು ಟ್ರೈ ಮಾಡ್ಬೋದು ಅನ್ನೋದ್ರ ಮೇಲೆ ಆ ಡಿಸೈನ್ಗಳಿರುತ್ತೆ. ಈಗ ನಾವೇನು ಬೇಸಿಕ್ ತೋರಿಸ್ಕೊಡ್ತಿದ್ದೀವಲ್ಲ, ಆ ಡಿಸೈನ್ಸ್ ಎಲ್ಲನೂ ನೀವು ನಿಮ್ಮ ಬ್ಲೌಸ್ ಡಿಸೈನ್ಸಲ್ಲಿ ಅಳವಡಿಸ್ಕೋಬೇಕು. ನೆಕ್ ಲೈನಿಂಗ್ ಮಾಡಬಹುದು, ಒಂದು
ಮೋಟಿಫ್ ಡಿಸೈನ್ ಏನಾದರೂ ಮಾಡುವಾಗ ಅದರಲ್ಲಿ ಫಿಲ್ ಮಾಡೋದಕ್ಕೆ ಈ ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ಯೂಸ್ ಮಾಡ್ಕೊತೀವಿ. ಈ ರೀತಿ ಎಲ್ಲ ಇರುತ್ತೆ ನೋಡಿ. ಪುನಃ ಲಾಕ್ ಮಾಡ್ತಿದ್ದೀನಿ. ಲಾಕ್. ಈಗ ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಬಂದಿದೆ ಈ ಡಿಸೈನ್ ಅನ್ನೋದನ್ನು ಈಗ ಈ ವಿಡಿಯೋದಲ್ಲಿ ನೀವೇ ನೋಡಿದ್ರಿ. ಹಾಗಿದ್ದರೆ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲ ನಾನು ಹೇಳ್ತಾನೆ ಇರ್ತೀನಿ ಇದರಲ್ಲಿ ಇಷ್ಟು ದುಡ್ಡನ್ನು ಸಂಪಾದನೆ ಮಾಡಬಹುದು ಅಂತ. ಹೌದು, ಆರಿ ಬಿಸ್ನೆಸ್ಸಲ್ಲಿ ತುಂಬಾ ಟ್ರೆಂಡಲ್ಲಿರೋದ್ರಿಂದ ತುಂಬಾ ಬಿಸ್ನೆಸ್ ಇದೆ ಇದರಲ್ಲಿ. ಹಾಗಾಗಿ ಯಾರೂ ಟೈಮನ್ನು ವೇಸ್ಟ್ ಮಾಡಿಕೊಳ್ದೆ ಫ್ರೀಯಾಗಿ ಸಿಗ್ತಿರುವಂಥ ಕ್ಲಾಸನ್ನು ಅಟೆಂಡ್ ಮಾಡಿ ಅದನ್ನು ನೀವು ಅದೇ ಟೈಮ್ಗೆ ಅಟೆಂಡ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಫ್ರೀ ಟೈಮಲ್ಲಿ ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ ಕಲಿತ್ಕೊಳ್ಳಿ. ಆದಷ್ಟು ತುಂಬಾ ಇದರಲ್ಲಿ ನಿಮಗೆ ಅವಕಾಶಗಳಿದೆ. ಜೊತೆಗೆ ತುಂಬ ಟ್ರೆಂಡ್ನಲ್ಲಿರೋದ್ರಿಂದ ನಿಮಗೆ ಕೆಲಸನೂ ಜಾಸ್ತಿ ಸಿಗುತ್ತೆ, ನಿಮಗೆ ಬಿಸ್ನೆಸ್ಸು ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡಬಹುದು ಮನೆಯಿಂದಲೇ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸ್ಲ್ಯಾಂಟಾಗಿ ಬರುವಂತಹ ಸ್ಟಿಚ್ ಇರುತ್ತೆ. ಮಿಸ್ ಮಾಡಿಕೊಳ್ದೆ ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.